ಅಂಗಡಿಯಿಂದನೇ ಯಾಕೆಲ್ಲ ಪೌಡ್ರನ್ನು ತರಬೇಕು, ಮನೇಲೂ ಕೂಡ ಮಾಡ್ಬೋದಲ್ವಾ? ನಾನು ತೋರಿಸ್ಕೊಡ್ತಾಯಿದ್ದೀನಿ ಇವತ್ತು ಬಿರಿಯಾನಿ ಪೌಡರ್ನ ಹೇಗೆ ಮನೇಲಿ ಮಾಡೋದು ಅಂತ. ಬನ್ನಿ ನೋಡೋಣ. ಫಸ್ಟಿಗೆ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿಗಾದಮೇಲೆ ನಾನಿಲ್ಲಿ ಒಂದು 2 ಇಂಚು ಚಕ್ಕೆನ ಹಾಕ್ಕೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 7ರಿಂದ 8 ಎಸ್ಲು ಏಲಕ್ಕಿನ ಹಾಕ್ಕೊಂಡಿದ್ದೀನಿ, ಒಂದು 7ರಿಂದ 8 ಲವಂಗನ ಹಾಕ್ಕೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನ್ ಸೋಂಪು, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಈ ನೆಕ್ಸ್ಟ್ ನಾನಿಲ್ಲಿ ಬಂದು ಏನು ಜಾಯಿಕಾಯಿ ಅಂತಾರಲ್ಲ ಅದನ್ನು ಒಂದು ಅರ್ಧ ಇಂಚು ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಹಾಗೆ ನಾನಿಲ್ಲಿ ಸ್ಟಾರ್ ಹೂವು ಅಂತ ಕರಿತಾರಲ್ಲ ಅದನ್ನು ಒಂದು ಹಾಕ್ಕೊಂಡಿದ್ದೀನಿ. ಆಮೇಲೆ ಜಾಪತ್ರೆ ಅಂತಾರಲ್ಲ ಅದನ್ನೊಂದು 2-3 ಹಾಕ್ಕೊಂಡಿದ್ದೀನಿ. ಆಮೇಲೆ ಧನಿಯಾ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಲ್ಲು ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಬಡೆ ಇಲಾಚಿ ಅಂತಾರಲ್ಲ ಅದನ್ನು ಒಂದನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಪಲಾವ್ ಎಲೆನ ಒಂದು 3ರಿಂದ 4 ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 3 ಸಲಕ್ಕೆ ಆಗೋಷ್ಟು ಮಾತ್ರ ಬಿರಿಯಾನಿ ಮಸಾಲಾನ ರೆಡಿ ಮಾಡಿಟ್ಕೊತೀನಿ. ತುಂಬ ಮಾಡಿಟ್ಕೊಂಡ್ರೆ ಫ್ಲೇವರ್ ಹೊರ್ಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ಒಣಮೆಣಸು ಒಂದು 8ರಿಂದ 9 ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ಪೈಸಿನೆಸ್ ಜಾಸ್ತಿ ಬೇಕು ಅಂದರೆ ಆ ಪುಟ್ಟು ಒಣಮೆಣಸು ಬರುತ್ತಲ್ಲ ಅದನ್ನು ಹಾಕ್ಬೋದು. ನಾನು ನಾರ್ಮಲಾಗಿರಬೇಕು ಅಂತ ಅಂದ್ಬಿಟ್ಟು ಒಂದು 7ರಿಂದ 8 ದೊಡ್ಡ ಒಣಮೆಣಸು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟೂ ಡ್ರೈ ರೋಸ್ಟನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಬೇಕು. ಅದು ಇದಿಷ್ಟೂ ಫ್ರೈ ಮಾಡ್ತಿರ್ಬೇಕಾದ್ರೆ ಒಂದು ಫ್ಲೇವರ್ ಬರುತ್ತೆ ಡಿಫ್ರೆಂಟಾಗಿ, ನೀಟಾಗಿ ರೋಸ್ಟ್ ಆದಾಗ. ಆ ಒಂದು ಫ್ಲೇವರ್ ಬಂತು ಅಂದರೆ ಫ್ಲೇವರ್ ಬಂತು ಅಂದರೆ ಆಗಿದೆ ಅಂತ. ಈಗ ಇದನ್ನು ತಣ್ಣಗಾಗೋಕೆ ಬಿಟ್ಟು ತರ್ತರಿಯಾಗಿ ರುಬ್ಕೊಂಡ್ರೆ ಈಸಿಯಾದಂಥ ಒಂದು ರುಚಿಯಾದಂಥ ಮನೆಯಲ್ಲೇ ರೆಡಿ ಮಾಡ್ಬೋದಾದಂಥ ಬಿರಿಯಾನಿ ಮಸಾಲ ರೆಡಿ ಆಗುತ್ತೆ. ಇದು ವೆಜ್ಜವರು ನಾನ್ ವೆಜ್ಜವರು ಇಬ್ಬರು ಕೂಡ ಯೂಸ್ ಮಾಡ್ಬೋದು. ಇದನ್ನು ನೀವು ಒಂದು ದೊಡ್ಡ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಲೈಕ್ ಏನು ಡಿಪೆಂಡ್ಸ್ ಆನ್ ಫ್ಲೇವರ್ಸ್ ಅಂತ ಹೇಳ್ಬೋದು. ನನಗೆ 1 ಸ್ಪೂನ್ ಸಾಕಾಗುತ್ತೆ. ಈಗ ಇದನ್ನು ನಾನು ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳಿ, ಇಲ್ಲಾಂದರೆ ಅದು ಬಿಸಿ ಇದ್ದಾಗಲೇ ರುಬ್ಕೊಂಡು ಸ್ಟೋರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ರುಬ್ಬಿ ಒಂದು ಬಾಕ್ಸಲ್ಲಿ ಗಾಳಿ ಹೋಗ್ತಿದ್ದಂಗೆ ಕ್ಲೋಸ್ ಮಾಡಿಟ್ಕೊಂಡ್ರೆ ನಿಮಗೆ ಮನೆಯಲ್ಲೇ ಈಸಿಯಾದಂಥ ಒಂದು ಬಿರಿಯಾನಿ ಮಸಾಲ ರೆಡಿ ಆಗುತ್ತೆ. ಇದು ನನಗೆ ಮನೆಯಲ್ಲೇ ಮಾಡ್ಕೊಳ್ತೀನಿ ಯಾವಾಗೂ. ಇದೇ ಥರ ಒಳ್ಳೆ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.